ಅಂದಿನ ಪ್ರಾರ್ಥನೆ ಇಂದು ನಿಜವಾಗುತ್ತಾ? ಕುಷ್ಟಗಿ ತಾಲೂಕಿನ ಜುಂಜಲಕೊಪ್ಪ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ದಿನಾಂಕ 2/12/2025ರಂದು ತ್ರಿಕೋಲ ಮಾತಾ ದುರ್ಗಾ ಪರಮೇಶ್ವರಿ ದೇವಿ ಮೂರ್ತಿಗೆ ವಿವಿಧ ಬಗೆಯ ಹೂಗಳಿಂದ ಅಲಂಕಾರಗೊಳಿಸಿ ವಿಶೇಷ ಪೂಜೆಯನ್ನ ಮಾಡಿ ದೇವಸ್ಥಾನದ ಬಸವರಾಜ ಮಹಾಸ್ವಾಮಿಗಳಿಂದ ದೇವಿಯ ಸನ್ನಿಧಾನದಲ್ಲಿ ಕರ್ನಾಟಕದ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುತ್ತಾರಾ ಇಲ್ಲವೇ ಎಂಬ ಹೇಳಿಕೆ ಕೇಳುವ ಮೂಲಕ ದೇವಿಗೆ ಭಕ್ತಿಯ ಪ್ರಶ್ನೆಯೊಂದನ್ನ ಕೇಳಿದ್ದರು. ಅದರಂತೆ ಅಂದಿನ ದಿವಸ ಅಂದಿನ ಕ್ಷಣ ಬಲಕ್ಕೆ ಹೂವು ಬಿದ್ದ ಕ್ಷಣ ಕೆಲವು ಸ್ಥಳದಲ್ಲಿದ್ದ ಭಕ್ತರಲ್ಲಿ ಆತ್ಮವಿಶ್ವಾಸ ಹೊಂದಿದ್ದರು. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುವ ಗುಸುಗುಸು ಸುದ್ದಿಗಳು ಹರಿದಾಡುತ್ತಿದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನ ಉಂಟು ಮಾಡಿದೆ. 2-3 ದಿನಗಳಿಂದ ಈ ವಿಷಯವು ಗಂಭೀರತೆ ಪಡೆಯುತ್ತಿದ್ದು, ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಜುಂಜಲಕೊಪ್ಪ ಗ್ರಾಮದ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮಹಾಸ್ವಾಮಿಗಳಾದಂತಹ ಬಸವರಾಜ ಸ್ವಾಮಿ ನಮ್ಮ NKS TV4 ವಾಹಿನಿ ಜೊತೆ ಮಾತನಾಡಿ, ದಿನಾಂಕ 3/6/2026ರ ಒಳಗಾಗಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಎಂದು ಆತ್ಮವಿಶ್ವಾಸದ ನುಡಿಗಳನ್ನು ಹಾಡಿದ್ದಾರೆ. ವರದಿ ಮಲ್ಲಿಕಾರ್ಜುನ ದೋಟಿಹಾಳ, NKS TV4 ಕುಷ್ಟಗಿ.